ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಮೆಗಾ ಸಿಟಿ ವತಿಯಿಂದ ಭಾರತ ರತ್ನ ಮಾಜಿ ಪ್ರಧಾನಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬದ ಅಂಗವಾಗಿ ಶಂಕರಮಠ ಆಟದ ಮೈದಾನದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಸಕ್ಕರೆ ಕಾಯಿಲೆ, ಬಿಪಿ ಚೆಕಪ್ ಮತ್ತು ರಕ್ತದಾನ ಶಿಬಿರ ಹಾಗೂ ಬಾಂಧವ್ಯ ಎಜುಕೇಷನ್ ಟ್ರಸ್ಟ್ ಮಕ್ಕಳಿಗೆ ಹೊಸ ವರ್ಷದ ಡೈರಿ ಪೆನ್ ವಿತರಿಸುವ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಮೆಗಾ ಸಿಟಿ ವತಿಯಿಂದ ಹಾಗೂ ಫೋರ್ಟಿಸ್ ಹಾಸ್ಪಿಟಲ್, ಲಯನ್ಸ್ ಐ ಹಾಸ್ಪಿಟಲ್ ಹಾಗೂ ಅಕ್ಷಯ ಬ್ಲಡ್ ಬ್ಯಾಂಕ್ ಮತ್ತು ರಾಜಾಜಿನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಸಹಯೋಗದೊಂದಿಗೆ ಆರೋಗ್ಯ ಮತ್ತು ರಕ್ತದಾನ ಶಿಬಿರವನ್ನು ಇಂದು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಉಪಮಹಾಪೌರರಾದ ಹರೀಶ್, LCB ಮೆಗಾ ಸಿಟಿ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಹಾಗೂ ಬಿಜೆಪಿ ಮಾರಪ್ಪನಪಾಳ್ಯ ಬ್ಲಾಕ್ ಅಧ್ಯಕ್ಷರಾದ ನಾಗೇಂದ್ರರವರು ಹಾಗೂ LCB ಮೆಗಾ ಸಿಟಿ ಲಯನ್ ಕೃಷ್ಣಮೂರ್ತಿರವರು ಮತ್ತು ಇತರ ಲಯನ್ ಸದಸ್ಯರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ರಕ್ತದಾನ ಮತ್ತು ಆರೋಗ್ಯ ಶಿಬಿರದಲ್ಲಿ ಉಪಸ್ಥಿತರಿದ್ದರು. ರಕ್ತದಾನ ಶಿಬಿರಕ್ಕೆ ಮಾರಪ್ಪನಪಾಳ್ಯ ಬಿಜೆಪಿ ಅಧ್ಯಕ್ಷರು ಮತ್ತು ಲಯನ್ಸ್ LCB ಮೆಗಾ ಸಿಟಿ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿರವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಆರೋಗ್ಯ ಮತ್ತು ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಬಿಜೆಪಿ ಪಕ್ಷದ ಮಾರಪ್ಪನಪಾಳ್ಯ ಬ್ಲಾಕ್ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರರವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಮ್ಮ ನಾಯಕರಾದಂಥ ಹರೀಶ್ ರವರು ಕಳೆದ 18 ವರ್ಷಗಳಿಂದ ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಾಲಿಬಾಲ್ ಪಂದ್ಯಾವಳಿ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ಕೊಂಡು ಬಂದಿದ್ದಾರೆ. ಸತತವಾಗಿ ಆರ್ಗನೈಸ್ ಮಾಡ್ಕೊಂಡ್ಬಂದು ಇದು 18ನೇ ವರ್ಷದ ಈ ಪಂದ್ಯಾವಳಿ ಮತ್ತು ಆರೋಗ್ಯ ತಪಾಸಣಾ ಶಿಬಿರನ ಏರ್ಪಡಿಸಿದ್ದಾರೆ. ರಕ್ತದಾನ ಶಿಬಿರ ಲಯನ್ಸ್ ಅವರ ಕೋಆಪ್ರೇಷನ್ ಜೊತೆಗೆ ಅಕ್ಷಯ ಬ್ಲಡ್ ಬ್ಯಾಂಕ್ ವತಿಯಿಂದ ಮತ್ತು ಫೋರ್ಟಿಸ್ ಹಾಸ್ಪಿಟಲ್ ಅವರ ವತಿಯಿಂದ ರಕ್ತದಾನ ಶಿಬಿರ ಇದೆ, ಆರೋಗ್ಯ ತಪಾಸಣಾ ಶಿಬಿರ ಇದೆ, ಐ ಟೆಸ್ಟ್ ಇದೆ ಮತ್ತು ಡಯಾಬಿಟಿಸ್ ಟೆಸ್ಟ್ ಕೂಡ ಇದೆ. ಇದರ ಉಪಯೋಗವನ್ನು ನಮ್ಮ ಈ ಸುತ್ತಮುತ್ತಲ ನಾಗರಿಕರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಮುಂದೆ ಇನ್ನು ಹಲವಾರು ಕಾರ್ಯಕ್ರಮಗಳು ಮಾಡಲಿಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ. ನಾಗೇಂದ್ರ ಅಂತೇಳಿ ಮಾರಪ್ಪನಪಾಳ್ಯ ವಾರ್ಡ್ ಪ್ರೆಸಿಡೆಂಟ್. ಇವತ್ತಿನ ಕಾರ್ಯಕ್ರಮ ನಮ್ಮ ವಾಜಪೇಯಿ ಅವರ ಬರ್ತ್ಡೇ ಪ್ರಯುಕ್ತ ನಾವೆಲ್ಲರೂ ಲಯನ್ಸ್ ಕ್ಲಬ್ನ ಮುಖಾಂತರ ಎಲ್ಲ ಹೆಲ್ತ್ ಕ್ಲಬ್ಬು ಯಾವುದೇ ಒಂದು ಬ್ಲಡ್ ಬ್ಯಾಂಕ್ ಆಗಲಿ, ಐ ಕ್ಯಾಂಪ್ ಆಗಲಿ, ಇಲ್ಲ BP ಶುಗರ್ ಯಾವುದೇ ರೀತಿಯ ಒಂದು ಹೆಲ್ತಿನ ಬಗ್ಗೆ ನಮ್ಮ ಲಯನ್ಸ್ ಕ್ಲಬ್ ಮೆಗಾ ಸಿಟಿಯಿಂದ ಪೂರ್ಣ ಸಹಕಾರ ಕೊಟ್ಟು ಈ ವಾಜಪೇಯಿಯ ಬರ್ತ್ಡೇಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಚರಿಸುವಂಥ ಪ್ರಯತ್ನವನ್ನು ನಮ್ಮ ಎಲ್ಲ ಈ ರಾಜಕೀಯ ಮುಖಂಡರ ಸಹಕಾರದೊಂದಿಗೆ ಮಾಡ್ತಾಯಿದ್ದೇವೆ. ಧನ್ಯವಾದಗಳು. ಹರೀಶ್ ಅವರು 18 ವರ್ಷದಿಂದ ಮಾಡ್ತಾಯಿದ್ದಾರೆ. ಅವರ ಪ್ರಯತ್ನ ಸತತವಾಗಿ ಎಲ್ಲ ತಮ್ಮ ಒಡನಾಡಿಗಳನ್ನು ಇಟ್ಟುಕೊಂಡು ಅದ್ಧೂರಿಯಾಗಿ ಇಲ್ಲಿ ಶಂಕರ ಮಠದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದು ವಾಜಪೇಯಿಯ ಬರ್ತ್ಡೇಯ ಮುಖಾಂತರ ವಾಲಿಬಾಲ್ ಪಂದ್ಯಾವಳಿಯನ್ನು. ಇದೇ ರೀತಿಯಲ್ಲಿ ಅವರು ಹೀಗೆ ಮುಂದುವರಿಲಿ, ಅವರಿಗೆ ರಾಜಕೀಯದಲ್ಲಿ ಇನ್ನಷ್ಟು ಭವಿಷ್ಯವಿರಲಿ ಅಂತ ನಮ್ಮ ಲಯನ್ಸ್ ಕ್ಲಬ್ ಮೆಗಾ ಸಿಟಿಯ ಪರವಾಗಿ ಅವರಿಗೆ ಶುಭ ಕೋರ್ತಾ ಇದ್ದೇನೆ. ಇವತ್ತು 100 ಬಾಟ್ಲ್ ರಕ್ತದಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಎಲ್ಲರ ಸಹಕಾರದೊಂದಿಗೆ. ಸಾಯಂಕಾಲ 5 ಗಂಟೆಯವರೆಗೆ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಹಾಗೂ ಹೆಲ್ತ್ ಕ್ಯಾಂಪನ್ನು ಅಪ್ ಟು 3 o'clockವರೆಗೆ ನಡೆಸ್ತಾ ಇದ್ದೇವೆ. ಇವನ್ ಐನೂ ಅಷ್ಟೇ 3 ಗಂಟೆವರೆಗೆ ನಡೆಸ್ತಾ ಇದ್ದೇವೆ. ಮ್ಯಾಕ್ಸಿಮಮ್ ಎಷ್ಟು ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನವನ್ನು ಲಯನ್ಸ್ ಮೆಗಾ ಸಿಟಿಯಿಂದ ಮಾಡ್ತಾ ಇದ್ದೇವೆ. ನಾನು ಸುಧಾಕರ್ ಶೆಟ್ಟಿ, ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್, ಮೆಗಾ ಸಿಟಿ. ಇದೇ ಸಂದರ್ಭದಲ್ಲಿ ರಕ್ತದಾನ ಮಾಡಿ ಸುದ್ದಿಗಾರರೊಂದಿಗೆ ಅಭಿಪ್ರಾಯಿಸಿದ ಡಾಕ್ಟರ್ ಕಾಶಿನಾಥ್ ದೀಕ್ಷಿತ್ ರವರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಾನು ಡಾಕ್ಟರ್ ಕಾಶಿನಾಥ್ ದೀಕ್ಷಿತ್ ಅಂತ. ನಾನು 60 ವರ್ಷ ನನಗೆ ವಯಸ್ಸು. ಇವತ್ತು ವಾಜಪೇಯಿಯವರ ಜನ್ಮದಿನ. ಈಗಿನ ಜನ್ರೇಷನಲ್ಲಿ, ಈಗಿನ ಯಂಗರ್ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾನು 16 ಸಲ ಬ್ಲಡ್ ಕೊಟ್ಟಿದ್ದೀನಿ. ನನಗೆ 60 ವರ್ಷ ಆದರೂ ಇವತ್ತಿನ ದಿವಸ ವಾಜಪೇಯಿಯವರ ಜನ್ಮದಿನ ಅಂತ. ಆಮೇಲೆ ನಮ್ಮ ಹರೀಶ್ ಅವರು 18ನೇ ವಾಜಪೇಯಿ ಕಪ್ ವಾಲಿಬಾಲ್ ಟೂರ್ನಿ ಮಾಡ್ತಾ ಇರೋದ್ರಿಂದ ನಾನು ಬ್ಲಡ್ ಡೊನೇಟ್ ಮಾಡಿದ್ದೀನಿ. ಇಂದಿನ ಯುವಜನರು ಇದನ್ನು ತಿಳಿಸ್ಕೊಂಡು ಆದಷ್ಟು ಹೆಚ್ಚು ಬ್ಲಡ್ ಡೊನೇಟ್ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಉಪಕಾರ ಆಗುತ್ತೆ. ಎಷ್ಟೋ ಜನ ಬಡ ರೋಗಿಗಳಿಗೆ, ಪೇಷಂಟ್ಗಳಿಗೆ, ಅಂತಿಮ ಹಂತದಲ್ಲಿರೋ ರೋಗಿಗಳಿಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. 60 ವರ್ಷದವ್ರು ನಾನೇ ಕೊಡ್ತಾ ಇದ್ದೀನಿ ಅಂದಮೇಲೆ 20 ವರ್ಷದವ್ರು ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಹರೀಶ್ ಅವರು ನನಗೆ 30 ವರ್ಷದಿಂದ ಆತ್ಮೀಯ ಸ್ನೇಹಿತ. ಇನ್ನೂ ಹೀಗೆ ನಡೆಸ್ಕೊಂಡು ಹೋಗಲಿ. ಇದು 50ನೇ ವರ್ಷನೂ ಮುಂದುವರಿಸಲಿ. ಈಗ 18ನೇ ವರ್ಷದಲ್ಲಿ ನಡೆಸ್ತಾ ಇದ್ದಾರೆ. ಹೀಗೆ 50 ವರ್ಷ ಮುಂದುವರಿಸಲಿ ಅಂತ ನಾನು ಹಾರೈಸ್ತೀನಿ. ಕಾಶಿನಾಥ್ ದೀಕ್ಷಿತ್ ಅಂತ. ನಾನು ಮಧುಮೇಹ ತಜ್ಞ.